ಲ್ಯಾಕ್ಟೋಮೀಟರ್ ಅಂತ ಹೇಳಿ ಆ ಸಾಧನ ಇಲ್ಲಿದೆ. ಇದನ್ನ ಲ್ಯಾಕ್ಟೋಮೀಟರ್ ಅಂತ ಕರೀತಾರೆ. ಲ್ಯಾಕ್ಟೋಮೀಟರ್ ಅಂತಂದ್ರೆ ಇದು ಹಾಲಿನ ಸಾಂದ್ರತೆಯನ್ನು ಅಳೆಯುವಂತ ಸಾಧನ. ಹಾಲಲ್ಲಿ ಈ ಲ್ಯಾಕ್ಟೋಮೀಟರ್ನ ಅದುತ್ತಾ ಇದೆ. ಇಲ್ಲಿ ಗಮನಿಸಬೇಕು ನೀವು, ಇದು ಲ್ಯಾಕ್ಟೋಮೀಟರ್. ಈ ಟೆಸ್ಟ್ ಟ್ಯೂಬ್ ನಲ್ಲಿ ನಾನು ಹಾಕ್ತಾ ಇದ್ದೀನಿ. ಹಾಕಿದಾಗ ಏನಾಗಬಹುದು ಹೇಳ್ರಿ ನೋಡೋಣ. ಹಾಲು ಏನಾಯ್ತೀಗ? ನಾನು ಈ ಲ್ಯಾಕ್ಟೋಮೀಟರ್ನ ಮತ್ತೆ ಅದುತ್ತಾ ಇದ್ದೀನಿ. ಈ ಲ್ಯಾಕ್ಟೋಮೀಟರ್ ಹಾಲ್ನಲ್ಲಿ ಅದ್ದಿದಾಗ ಯಾಕೆ ತೇಲ್ತು? ಸರ್ವೇಸಾಮಾನ್ಯ ಯಾವುದೇ ದ್ರವದ ಮೇಲೆ ವಸ್ತು ತೇಲಬೇಕಾಗಿತ್ತು ಏನ್ ಕಾರಣ? ಅದರಲ್ಲಿ ಇರ್ತಕ್ಕಂಥ ಸಾಂದ್ರತೆ. ಯಾವ್ದ ಸಾಂದ್ರತೆ ಹೆಚ್ಚಾಗಿದೆ? ಯಾವ ಸಾಂದ್ರತೆ? ಹಾಲಿನ ಸಾಂದ್ರತೆ. ಇದು ಗಟ್ಟಿ ಹಾಲಿಂದ ಆಯ್ತು. ಈಗ ಇದೇ ಲ್ಯಾಕ್ಟೋಮೀಟರ್ನ ನಾನು ಈ ಎರಡನೇ ಟೆಸ್ಟ್ ಇರ್ತಕ್ಕಂಥ ಹಾಲ್ನಲ್ಲಿ ನಾನು ಇದನ್ನ ಅದುತ್ತಾ ಇದ್ದೀನಿ. ಈಗ ಗಮನಿಸಿ ಎಲ್ಲರೂ. ಎಲ್ಲಾ ಶಾಲೆಗಳಿಗಿಂತಲೂ ಆ ಶಾಲೆ ಬಹಳ ಉತ್ತಮವಾಗಿದೆ. ಇಷ್ಟೆಲ್ಲ ಮಾಡಿದ್ರು ಅಂತ ಈಗ ನೀವು ಆ ಗಟ್ಟಿಯಾಗಿರ್ತಕ್ಕಂಥ ಹಾಲಿನ ಟೆಸ್ಟ್ ಟ್ಯೂಬ್ ನಲ್ಲಿ ಏನ್ ನೋಡಿದ್ರಿ, ಇಲ್ಲಿನೂ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಏನ್ ವ್ಯತ್ಯಾಸ ಇದೆ ಹೇಳಿ ನೋಡೋಣ. ಈಗ ಈ ಲ್ಯಾಕ್ಟೋಮೀಟರ್ ಹೆಚ್ಚು ಮುಳುಗಿದೆ. ಹಾಗಾದ್ರೆ ಯಾವ ಹಾಲಿನ ಸಾಂದ್ರತೆ ಹೆಚ್ಚಾಗಿದೆ? ಹಾಲಿನ ಸಾಂದ್ರತೆ ಹೆಚ್ಚಾಗಿದೆ. ಈಗ ಏನಿದೆ, ನೀರಿನಲ್ಲಿ ಈ ಲ್ಯಾಕ್ಟೋಮೀಟರ್ ನ ಬಿಡ್ತಾ ಇದ್ದೀನಿ. ಈಗ ಏನ್ ಗಮನಿಸ್ತಾ ಇದ್ರಿ ಹೇಳಿ ನೋಡೋಣ. ಈಗ ಆ ಲ್ಯಾಕ್ಟೋಮೀಟರ್ ನೀರಿನಲ್ಲಿ ಸಂಪೂರ್ಣವಾಗಿ ಮುಳುಗಿದೆ. ಈಗ ಮೂರು ಟೆಸ್ಟ್ ಟ್ಯೂಬ್ ನ ನೀವು ವ್ಯತ್ಯಾಸ ಮಾಡಿದ್ರಿ ಅಂತಂದ್ರೆ ಯಾವ ಟೆಸ್ಟ್ ಟ್ಯೂಬ್ ನಲ್ಲಿ ಸಾಂದ್ರತೆ ಹೆಚ್ಚಾಗಿದೆ ಹೇಳಿ? ಗಟ್ಟಿಯಾದ ಹಾಲಿನ ಸಾಂದ್ರತೆ ಹೆಚ್ಚಾಗಿದೆ. ಎರಡನೇ ಟೆಸ್ಟ್ ಟ್ಯೂಬ್ ನಲ್ಲಿ ಹಾಲಿನ ಸಾಂದ್ರತೆ ಕಡಿಮೆ ಇದೆ. ಮೂರನೇ ಟೆಸ್ಟ್ ಟ್ಯೂಬ್ ನಲ್ಲಿ ಇರತಕ್ಕಂಥ ನೀರಿನ ಸಾಂದ್ರತೆ